1984 ಅಕ್ಟೋಬರ್ 31ರಂದು ನಡೆದ ಸಿಖ್ ಹತ್ಯಾಕಾಂಡವು ಕೇವಲ ದೆಹಲಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ಪ್ರತಿಯೊಂದು ರಾಜ್ಯದಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಸಿಖ್ಖರನ್ನು ಕೊಂದು ಹಾಕಿದರು. ದೆಹಲಿಯಿಂದ ಆರಂಭವಾದ ದ್ವೇಷದ ಬೆಂಕಿ ಒರಿಸ್ಸಾವನ್ನು ಕೂಡ ತಲುಪಿತು. ಆ ದಿನಗಳಲ್ಲಿ ಪಂಜಾಬ್ನ ಡಾಕ್ಟರ್ ಅವತಾರ್ ಸಿಂಗ್ ಒರಿಸ್ಸಾದ ಕಟಕ್ನಲ್ಲಿದ್ದರು. ಡಾಕ್ಟರ್ ಅವತಾರ್ ಸಿಂಗ್ ಘಟನೆಗಳನ್ನು ಹೀಗೆ ವಿವರಿಸುತ್ತಾರೆ. ಆಗ ನಾನು ಸುಮಾರು 15ರಿಂದ 16 ವರ್ಷ ವಯಸ್ಸಿನವನಾಗಿದ್ದೆ. ನಾನು ಆಲ್ ಇಂಡಿಯಾ ರೇಡಿಯೋದಲ್ಲಿ ಈ ಸುದ್ದಿಯನ್ನು ಕೇಳಿದಾಗ ಮೊದಲ ಕೆಲವು ಗಂಟೆಗಳು ಸಾಮಾನ್ಯವಾಗಿದ್ದವು. ಆದರೆ ಸಂಜೆಯ ಹೊತ್ತಿಗೆ ದೆಹಲಿಯಿಂದ ಆರಂಭವಾದ ದ್ವೇಷದ ಅಲೆ ಕಟಕ್ ತಲುಪಿತು. ಗುಂಪು ಸಿಖ್ಖರನ್ನು ಹುಡುಕಿ ಕೊಲ್ಲುತ್ತಿತ್ತು. ಮನೆಗಳು ಮತ್ತು ಅಂಗಡಿಗಳನ್ನು ಸುಡಲಾಗುತ್ತಿತ್ತು ಅಥವಾ ಲೂಟಿ ಮಾಡಲಾಗುತ್ತಿತ್ತು. ಈ ಬಿಕ್ಕಟ್ಟಿನ ಸಮಯದಲ್ಲಿ ನಾವು ನಮ್ಮ ಮನೆಯಲ್ಲಿ ಅಡಗಿಕೊಂಡಿದ್ದೆವು. ಆದರೆ ಅಲ್ಲಿ ಹೆಚ್ಚು ಕಾಲ ಅಡಗಿಕೊಳ್ಳುವುದು ಕಷ್ಟಕರವಾಗಿತ್ತು. ಆ ಕರಾಳ ರಾತ್ರಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತ ರಾಮ್ ಮಹಾಪಾತ್ರ ನಮಗೆ ಆಶ್ರಯ ನೀಡಿದರು. ಅವರು ನಮ್ಮನ್ನು 5 ದಿನಗಳ ಕಾಲ ತಮ್ಮ ಮನೆಯಲ್ಲಿ ಅಡಗಿಸಿಟ್ಟರು. ಪರಿಸ್ಥಿತಿ ಸ್ವಲ್ಪ ಶಾಂತವಾದ ತಕ್ಷಣ ನನ್ನ ಕುಟುಂಬ ಪಂಜಾಬ್ನಲ್ಲಿರುವ ನಮ್ಮ ಮನೆಗೆ ಹೋಗಲು ನಿರ್ಧರಿಸಿತು. ನಾವು ಗೂಡ್ಸ್ ರೈಲಿನಲ್ಲಿ ಅಡಗಿಕೊಂಡು ಕೋಲ್ಕತ್ತಾ ತಲುಪಿದೆವು. ಆದರೆ ನನ್ನ ಅಣ್ಣ ಮುಂಬೈನಿಂದ ತ್ರಿಲೋಕಪುರಿಗೆ ಹೋಗುವಾಗ ರೈಲ್ವೆ ನಿಲ್ದಾಣದಲ್ಲಿ ಸಿಲುಕಿಕೊಂಡರು. ಅಲ್ಲಿ ಸಿಖ್ ಹತ್ಯಾಕಾಂಡ ಅದಾಗಲೇ ಪ್ರಾರಂಭವಾಗಿತ್ತು. ಅವರ ಉದ್ದನೆಯ ಕೂದಲಿನಿಂದಾಗಿ ಅವರ ಜೀವವು ಅಪಾಯದಲ್ಲಿತ್ತು. ಆ ಕ್ಷಣದಲ್ಲಿ ಒಬ್ಬ RSS ಕಾರ್ಯಕರ್ತ ಅವರನ್ನು ಭೇಟಿಯಾದರು. ಅವರು ನನ್ನ ಅಣ್ಣನನ್ನು ತಮ್ಮ ಕಾರಿನ ಡಿಕ್ಕಿಯಲ್ಲಿ ಬಚ್ಚಿಟ್ಟು ಅಲ್ಲಿಂದ ಕರೆದೊಯ್ದರು. ಒಂದೆಡೆ ಇಂದಿರಾ ಸರ್ಕಾರದ ಪೊಲೀಸ್ ಆಡಳಿತ ನಮ್ಮ ಶತ್ರುವಾಗಿದ್ದಾಗ ಮತ್ತೊಂದೆಡೆ ಆ RSSನ ಜನರಿಂದ ನಾನು ತುಂಬಾ ಪ್ರಭಾವಿತನಾದೆ. ಬಳಿಕ ನಾನು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸೇರಿ ದೇಶ ಸೇವೆ ಮಾಡುತ್ತಿದ್ದೇನೆ.